ಅದ್ವೈತ್ ಮ್ಯಾಗಿ ತಿನ್ನಬೇಕು ಅಂತ ಅಂದ್ಬಿಟ್ಟು ಭಾಳ ರಿಕ್ವೆಸ್ಟ್ ಮಾಡ್ಕೊತಿದ್ದ. ಸೊ ಅದಕ್ಕೋಸ್ಕರವಾಗಿ ನಾವಿವತ್ತು ಡಿಲಿಷಿಯಸ್ ಸ್ಪೆಷಲ್ ವೆಜಿಟೇಬಲ್ ಮ್ಯಾಗಿಯನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಸೊ ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಮ್ಯಾಗಿ ಪ್ರಿಪ್ರೇಷನ್ ಈಸ್ ವೆರಿ ಸಿಂಪಲ್, ಬಟ್ ಇದೊಂದು ಡಿಫ್ರೆಂಟ್ ವೆರೈಟಿ ಆಫ್ ವೆಜಿಟೇಬಲ್ ಮ್ಯಾಗಿ ಪ್ರಿಪ್ರೇಷನ್ ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ನಾವು ಮ್ಯಾಗಿ ಪ್ರಿಪ್ರೇಷನ್ಗೆ ಒಂದು ವೆಜಿಟೇಬಲ್ ಅಟ್ಟಾ ಮ್ಯಾಗಿ ನೂಡಲ್ಸನ್ನು ಆರ್ಡರ್ ಮಾಡಿದ್ದೀವಿ. ಡೆಫಿನೆಟ್ಲಿ ಈ ಥರ ಸ್ಟೋರ್ಡ್ ಫುಡ್ಸನ್ನು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದು ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ನಾವು ರೆಕಮೆಂಡ್ ಮಾಡೋದಿಲ್ಲ, ಬಟ್ ಒನ್ಸ್ ಇನ್ ಎ ವೈಲ್ ಏನೋ ಅದ್ವೈತ್ ಭಾಳ ಕೇಳ್ತಿದ್ದ ಅಂತ ಅಂದ್ಬಿಟ್ಟು ನಾವು ಈ ವೆಜಿಟೇಬಲ್ ಮ್ಯಾಗಿಯನ್ನು ಆರ್ಡರ್ ಮಾಡಿದ್ದೆ. ಸೊ ಎಸ್ಪೆಷಲಿ ದಿಸ್ ಇಸ್ ಅನ್ ಅಟ್ಟಾ ನೂಡಲ್, ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಸೊ ಇದು ಸ್ಪೆಷಲ್ ಮ್ಯಾಗಿ ಅಲ್ವಾ, ಹಾಗಾಗ್ಬಿಟ್ಟು ಕೆಲವೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಲೈಕ್ ಆನಿಯನ್, ಆಮೇಲೆ ಕ್ಯಾರೆಟ್, ಕೊರಿಯಾಂಡರ್, ಟೊಮ್ಯಾಟೊ ಇವೆಲ್ಲವನ್ನು ಹೆಚ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀವಿ. ಒಂದು ಪ್ಯಾನ್ ತಗೊಳ್ಳಿ, ಅದರೊಳಗೆ ಸ್ವಲ್ಪ ಆಯಿಲನ್ನು ಹಾಕಿ, ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆನ ಆಯಿಲ್ ಕಾದ ನಂತರ ಅದರಲ್ಲಿ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡಿ. ನಂತರ ಸ್ವಲ್ಪ ಹಸಿ ಕಡಲೆ ಬೀಜನ ಹಾಕ್ಕೊಳ್ಳಿ, ಅದನ್ನೂ ಕೂಡ ಫ್ರೈ ಮಾಡಿ ಆಯಿಲಲ್ಲಿ. ನಂತರ ಆನಿಯನನ್ನು ಹಾಕಿ ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಜೊತೆಗೆ ಕ್ಯಾರೆಟ್ ಕೂಡ ಹಾಕಿ. ಸೊ ಆನಿಯನ್ ಯೆಲ್ಲೋಯಿಶ್ ಕಲರ್ ಟರ್ನ್ ಆಗೋ ತನಕನೂ ಫ್ರೈ ಮಾಡಿ. ನಿಮಗೆ ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ಲೈಟಾಗಿ ಈ ಥರ ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಸೊ ನಂತರ ಇದಕ್ಕೆ ಸ್ವಲ್ಪ ಟೊಮ್ಯಾಟರ್ನ ಕೂಡ ಹಾಕಿ ಅಗೈನ್ ಮತ್ತು ನಿಮ್ಮ ಫ್ರೈಯಿಂಗ್ ಕೆಲಸ ಕಂಟಿನ್ಯೂ ಮಾಡಿ. ಅರಿಶಿಣ ಹೆಲ್ತಿಗೆ ಬಹಳ ಒಳ್ಳೆಯದು, ಸ್ವಲ್ಪ ಅರಿಶಿಣ ಕೂಡ ನೀವು ಹಾಕ್ಕೋಬಹುದು. ಯಾವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನಿಸುತ್ತಲ್ಲ, ಆಗ ನೀವು ಒಂದು 3 ಗ್ಲಾಸ್ ಈ ಥರ ನೀರನ್ನು ಹಾಕಿ, ತಣ್ಣೀರನ್ನು ಹಾಕಿ. ಆ್ಯಕ್ಚುಲಿ ನೀರಿನ ಪ್ರಮಾಣ ಬಂದ್ಬಿಟ್ಟು ನೀವು ಎಷ್ಟು ಜನಕ್ಕೆ ಮ್ಯಾಗಿ ಪ್ರಿಪೇರ್ ಮಾಡ್ತಿರಲ್ಲ ಅದ್ರ ಮೇಲೆ ವೇರಿ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಮ್ಯಾಗಿ ಅಟ್ಟಾ ನೂಡಲ್ಸ್ ಅಂತ ಮ್ಯಾಗಿ ಅವ್ರದ್ದು. ಬಟ್ ಎನಿವೆ ಐ ಆಮ್ ನಾಟ್ ಅ ಹಾರ್ಡ್ ಕೋರ್ ಫ್ಯಾನ್ ಆಫ್ ಮ್ಯಾಗಿ ಅಟ್ ಆಲ್, ಬಟ್ ಒನ್ಸ್ ಇನ್ ಅ ವೈಲ್ ತಿನ್ನೋದಕ್ಕೆ ಓಕೆ, ಬಿಕಾಸ್ ದಿಸ್ ಪ್ರಾಸೆಸ್ಡ್ ಫುಡ್ ಆ್ಯಂಡ್ ಆಲ್ ಆರ್ ರಿಯಲಿ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಎನಿವೆ ಒನ್ಸ್ ಇನ್ ಅ ವೈಲ್ ತಿಂದರೂ ಏನಾಗೋದಿಲ್ಲ, ಟೇಸ್ಟಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ತಿನ್ನೋದಕ್ಕೆ ಹೋಗಬೇಡಿ, ಹೆಲ್ತ್ ಡೆಫಿನೆಟ್ಲಿ ಹಾಳಾಗೋಗ್ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು ಮ್ಯಾಗಿ ಮಸಾಲ. ಎನಿವೆ ಇಟ್ಸ್ ಅ ರೆಗ್ಯುಲರ್ ಒನ್, ನೋ ನೀಡ್ ಟು ಎಕ್ಸ್ಪ್ಲೈನ್ ಮೋರ್ ಆನ್ ದಿಸ್. ಸೊ ಮ್ಯಾಗಿಯ ಮಸಾಲವನ್ನು ಈಗೇನು ಈ ಮಿಕ್ಸ್ಚರ್ ಏನು ಪ್ರಿಪೇರ್ ಮಾಡಿರ್ತಾರಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡಿ. ಸೊ ಇದಾದ ನಂತರ ಎಲ್ಲ ನಾವು ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಂತರ ಏನು ಮಾಡಿ, ಮ್ಯಾಗಿಯನ್ನು ಡೈರೆಕ್ಟಾಗಿ ಇದರಲ್ಲಿ ಡಿಪ್ ಮಾಡಿಬಿಡಿ. ಈ ಥರ ಡಿಪ್ ಮಾಡಿಬಿಟ್ಟು ಸ್ವಲ್ಪ ನೆನೆಯೋದಕ್ಕೆ ಬಿಡಿ. ಅದೇನಾಗುತ್ತೆ, ಮ್ಯಾಗಿ ಕೂಡ ಈ ಮಿಕ್ಸ್ಚರ್ ಜೊತೆಗೆ ಕುದಿಯೋದಕ್ಕೆ ಶುರುವಾಗುತ್ತೆ. ಸೊ ಸ್ವಲ್ಪ ಲೈಕ್ ಸ್ಟಿರ್ ಮಾಡ್ತಾ ಇರಿ, ಸೊ ದಟ್ ಮ್ಯಾಗಿ ಪ್ರಪೋರ್ಷನೇಟ್ ಆಗಿ ಈ ನೀರು ಜೊತೆಗೆ ಮಿಕ್ಸ್ ಆಗಬೇಕಾಗತ್ತೆ. ಸೊ ನಿಮಗೇನಾದರೂ ನೀರು ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಇದಕ್ಕೆ ನೀವು ಎಕ್ಸ್ಟ್ರಾ ಕುದಿಯೋ ನೀರನ್ನು ಮಿಕ್ಸ್ ಮಾಡಿ, ತಣ್ಣೀರು ಮಿಕ್ಸ್ ಮಾಡೋಕೆ ಹೋಗ್ಬೇಡಿ, ಕುದೀತಿರುತ್ತಲ್ಲ ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿ, ಸೊ ದಟ್ ಮ್ಯಾಗಿ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಡಿ, ಅದಾದ ನಂತರ ಈ ಥರ ನಿಮಗೆ ಆಲ್ಮೋಸ್ಟ್ ಫ್ರೆಶ್ ಆದಂತಹ ವೆಜಿಟೇಬಲ್ ಮ್ಯಾಗಿ ರೆಡಿಯಾಗಿರುತ್ತೆ. ಸೊ ನೀವು ಏನಾದರೂ ಈ ಥರದ ಮ್ಯಾಗಿಯನ್ನು ಪ್ರಿಪೇರ್ ಮಾಡಿಕೊಂಡು ಟೇಸ್ಟ್ ಮಾಡಿದರೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.